ವೀಕ್ಷಕರ ನಮಸ್ತೆ, BN TV ಕನ್ನಡಗೆ ಸ್ವಾಗತ. ದರ್ಶನ್ ಕನ್ನಡ ಚಿತ್ರರಂಗದ ಒಬ್ಬ ಮೇರು ನಟ. ವರ್ಷಕ್ಕೆ 2 ಚಿತ್ರಗಳನ್ನು ಕಾಯಂ ಆಗಿ ಮಾಡುವ ಸ್ಟಾರ್. ಈ ಕಾರಣಕ್ಕೆ ದರ್ಶನ್ ಜೈಲು ಪಾಲಾದ ದಿನದಿಂದ ಅನೇಕರು ದರ್ಶನ್ ಅನುಪಸ್ಥಿತಿ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಕಾಡ್ತಾ ಇದೆ ಎಂದು ಅಲವತ್ತುಕೊಂಡಿದ್ರು. ಕನ್ನಡ ಚಿತ್ರರಂಗ ಉದ್ಧಾರವಾಗಲಿ ಎಂದು ಪೂಜೆಯನ್ನು ಸಹ ಮಾಡಿಸಿದ್ರು. ದರ್ಶನ್ ಜೈಲಿನಲ್ಲಿರುವ ಕಾರಣದಿಂದ ಚಿತ್ರರಂಗವನ್ನೇ ನಂಬಿಕೊಂಡ ಅನೇಕ ಕುಟುಂಬಗಳಿಗೆ ಸಮಸ್ಯೆ ಆಗ್ತಿದೆ ಎಂದು ಕೂಡ ಹೇಳಿದ್ರು. ಇವರೆಲ್ಲರ ಪ್ರಾರ್ಥನೆಯ ಫಲವಾಗಿ ಇಂದು ದರ್ಶನ್ ಹೊರಗಡೆ ಇದ್ದಾರೆ. ಇಂದು ತಮ್ಮ ಬರ್ತ್ಡೇಯನ್ನು ಕೂಡ ಆಚರಿಸಿಕೊಳ್ತಾ ಇದ್ದಾರೆ. ಇನ್ನು ಸ್ಟಾರ್ಗಳ ಜನ್ಮದಿನದ ಪ್ರಯುಕ್ತ ಹೊಸ ಚಿತ್ರಗಳ ಘೋಷಣೆಯಾಗುವುದು, ವರ್ಷಗಳ ಹಿಂದೆ ಘೋಷಣೆಯಾದ ಚಿತ್ರದ ಮಾಹಿತಿಯನ್ನು ನೀಡುವುದು ಚಿತ್ರರಂಗದ ವಾಡಿಕೆ. ಅದರಂತೆ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕೂಡ ಕೆಲ ಮಹತ್ವದ ಅಪ್ಡೇಟ್ಗಳನ್ನು ಆಯಾ ಚಿತ್ರತಂಡದವರು ನೀಡ್ತಾ ಇದ್ದಾರೆ. ಆ ಪೈಕಿ ತರುಣ್ ಸುಧೀರ್ ಕೂಡ ಒಬ್ಬರು. ಹೌದು, ಅಸಲಿಗೆ ಕಳೆದ ವರ್ಷ ದರ್ಶನ್ ಅವರ ನಾಯಕತ್ವದಲ್ಲಿ ತರುಣ್ ಸುಧೀರ್ ತಮ್ಮ ಮತ್ತು ದರ್ಶನ್ ಕಾಂಬಿನೇಷನ್ನ 4ನೇ ಚಿತ್ರ ಅನೌನ್ಸ್ ಮಾಡಿದ್ರು. ವೀರ ಸಿಂಧೂರ ಲಕ್ಷ್ಮಣನ ಕಥೆಯನ್ನ ಹೇಳಲು ರೆಡಿಯಾಗಿದ್ರು. ಕಳೆದ ವರ್ಷದ ಪೋಸ್ಟರ್ ತೀವ್ರ ಕುತೂಹಲ ಕೆರಳಿಸಿತ್ತು ಕೂಡ. ಆದರೆ ಆನಂತರ ಉಮಾಪತಿ ಶ್ರೀನಿವಾಸ ಚಕಾರ ಎತ್ತಿದ್ರು. ವೀರ ಸಿಂಧೂರ ಲಕ್ಷ್ಮಣನ ಶೀರ್ಷಿಕೆ ನನ್ನ ಬಳಿ ಇದೆ ಎಂದು ಹೇಳಿದ್ರು. ದರ್ಶನ್ ಮತ್ತು ಉಮಾಪತಿ ಶ್ರೀನಿವಾಸ ನಡುವೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ವರ್ಷ ಈ ಸಮಯದಲ್ಲಿಯೇ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಆನಂತರ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದ್ರು. ಈ ಹಿನ್ನೆಲೆ ಅನೇಕರು ವೀರ ಸಿಂಧೂರ ಲಕ್ಷ್ಮಣನ ಕತೆ ಮುಗಿತು ಎಂದು ಅಂದುಕೊಂಡಿದ್ರು. ಇನ್ನು ಮೊನ್ನೆ ನಿರ್ಮಾಪಕರಿಗೆ ದರ್ಶನ್ ಅಡ್ವಾನ್ಸ್ ಹಣವನ್ನು ಕೂಡ ಮರಳಿ ನೀಡಿದ್ದಾರೆ ಎಂಬ ಸುದ್ದಿ ಹಬ್ಬಿದ ಹಿನ್ನೆಲೆ ಅನೇಕರು ದರ್ಶನ್ ವೀರ ಸಿಂಧೂರ ಲಕ್ಷ್ಮಣ ಚಿತ್ರದ ನಿರ್ಮಾಪಕರಾದ ಬಿ ಸುರೇಶ್ ಮತ್ತು ಶೈಲಜಾ ನಾಗ್ ಅವರಿಗೆ ಹಣ ನೀಡಿರಬಹುದು ಎನ್ನುವ ಅನುಮಾನ ವ್ಯಕ್ತಪಡಿಸಿದ್ರು. ಆದರೆ ಈಗ ಎಲ್ಲದಕ್ಕೂ ತರುಣ್ ಸುಧೀರ್ ಉತ್ತರ ನೀಡಿದ್ದಾರೆ. ದರ್ಶನ್ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷವಾದ ಪೋಸ್ಟರ್ ಬಿಟ್ಟಿದ್ದಾರೆ. ತಮ್ಮ ನೆಚ್ಚಿನ ನಾಯಕನಿಗೆ ಈ ಮೂಲಕ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ. ಆದರೆ ಇದೇ ಸಮಯದಲ್ಲಿ ಅಭಿಮಾನಿಗಳನ್ನ ಗೊಂದಲಕ್ಕೀಡು ಮಾಡಿದ್ದಾರೆ ತರುಣ್ ಸುಧೀರ್. ಹೌದು, ಆಗಲೇ ಹೇಳಿದಂತೆ ಕಳೆದ ವರ್ಷ ತರುಣ್ ಸುಧೀರ್ ವೀರ ಸಿಂಧೂರ ಲಕ್ಷ್ಮಣ ಚಿತ್ರವನ್ನ ಘೋಷಿಸಿದ್ರು. ಆದರೆ ಇಂದು ಬಿಡುಗಡೆ ಮಾಡಲಾದ ದರ್ಶನ್ ಅಭಿನಯದ 59ನೇ ಚಿತ್ರದ ಪೋಸ್ಟರ್ನಲ್ಲಿ ಎಲ್ಲಿಯೂ ವೀರ ಸಿಂಧೂರ ಲಕ್ಷ್ಮಣನ ಉಲ್ಲೇಖ ಇಲ್ಲ. ಬದಲಿಗೆ ರಕ್ತಸಿಕ್ತವಾದ ಕೈ ಇದೆ ಅಷ್ಟೇ. ಹೀಗಾಗಿಯೇ ದರ್ಶನ್ ಅವರಿಗೆ ತರುಣ್ ಸುಧೀರ್ ಈಗ ಬೇರೆ ಕತೆ ಮಾಡಿದ್ದಾರಾ ಅಥವಾ ಬಿಡುಗಡೆ ಮಾಡಲಾದ ಪೋಸ್ಟರ್ ವೀರ ಸಿಂಧೂರ ಲಕ್ಷ್ಮಣ ಚಿತ್ರಕ್ಕೆ ಸಂಬಂಧಿಸಿದ್ದ ಎನ್ನುವ ಪ್ರಶ್ನೆ ಈಗ ಅನೇಕರನ್ನ ಕಾಡ್ತಾ ಇದೆ. ವೀರ ಸಿಂಧೂರ ಲಕ್ಷ್ಮಣ ಚಿತ್ರವನ್ನ ಕೈಬಿಟ್ಟು ಮತ್ತೊಂದು ಕಮರ್ಷಿಯಲ್ ಚಿತ್ರಕ್ಕೆ ತರುಣ್ ಸುಧೀರ್ ಕೈ ಹಾಕಿದ್ದಾರಾ ಎನ್ನುವ ಅನುಮಾನಕ್ಕೆ ಕೂಡ ಈ ಪೋಸ್ಟರ್ ಎಡೆ ಮಾಡಿಕೊಟ್ಟಂತಿದೆ. ನಿಜಕ್ಕೂ ದರ್ಶನ್ ಅವರನ್ನ ತರುಣ್ ಸುಧೀರ್ ವೀರ ಸಿಂಧೂರ ಲಕ್ಷ್ಮಣ ರೂಪದಲ್ಲಿ ಬೆಳ್ಳಿಯ ಪರದೆ ಮೇಲೆ ತೋರಿಸ್ತಾರಾ? ಉತ್ತರ ಖುದ್ದು ತರುಣ್ ಸುಧೀರ್ ಅವರೇ ನೀಡಬೇಕು.